Hello everyone, ಎಲ್ಲರಿಗೂ ನಮಸ್ಕಾರ. Welcome back to my channel Manasashri Learn with Fun. Today we are going to learn about active voice and passive voice. ಫ್ರೆಂಡ್ಸ್, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ಅಂದರೆ ಏನು ಅಂತ ಡಿಟೇಲ್ ಆಗಿ ಕ್ಲಿಯರ್ ಆಗಿ ಕಲ್ತಿದ್ದೀವಿ ಅಲ್ವಾ. ಇವತ್ತು ನಾವು ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸ್ಟೇಟ್ಮೆಂಟ್ಸ್ನ ವಿತ್ ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡೋಣ. ಸೊ ಫ್ರೆಂಡ್ಸ್, ಆಕ್ಟಿವ್ ವಾಯ್ಸ್ ಅಂದರೆ ಏನು? when the doer of the action is in subject place. ಅಂದರೆ ಫ್ರೆಂಡ್ಸ್, ಒಂದು ಕೆಲಸನ ಮಾಡೋರು ಸಬ್ಜೆಕ್ಟ್ ಪ್ಲೇಸ್ನಲ್ಲಿದ್ದರೆ ಆಕ್ಟಿವ್ ವಾಯ್ಸ್ ಅಂತ ಹೇಳ್ತೀವಿ. ಒಂದು ಕೆಲಸನ ಮಾಡೋರು ಸಬ್ಜೆಕ್ಟ್ ಪ್ಲೇಸ್ನಲ್ಲಿದ್ದರೆ ಆಕ್ಟಿವ್ ವಾಯ್ಸ್ ಅಂತ ಹೇಳ್ತೀವಿ. ಪ್ಯಾಸಿವ್ ವಾಯ್ಸ್ ಅಂದರೆ ಫ್ರೆಂಡ್ಸ್, ಯಾವುದ್ರ ಮೇಲೆ ಒಂದು ಕೆಲಸ ಅನ್ನೋದು ನಡೆದಿರುತ್ತೋ, ಯಾವುದ್ರ ಮೇಲೆ ಒಂದು ಕೆಲಸ ಅನ್ನೋದು ರಿಸೀವ್ ಆಗಿರುತ್ತೋ ಅದನ್ನು ನಾವು ಸಬ್ಜೆಕ್ಟ್ ಪ್ಲೇಸ್ನಲ್ಲಿ ಯೂಸ್ ಮಾಡ್ತೀವಿ. ಆ ಸೆಂಟೆನ್ಸ್ನ ನಾವು ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತೀವಿ. ಓಕೆನಾ ಫ್ರೆಂಡ್ಸ್? ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿರೋ ಸ್ಟೇಟ್ಮೆಂಟ್ಸ್ನ ನಾವು ಕಲಿಯೋಣ. ದ ಸ್ಟ್ರಕ್ಚರ್ ಆಫ್ ದ ಆಕ್ಟಿವ್ ವಾಯ್ಸ್: ಸಬ್ಜೆಕ್ಟ್ ಪ್ಲಸ್ ಆಮ್ ಅಥವಾ ಈಸ್ ಅಥವಾ ಆರ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಪ್ಲಸ್ ಆಮ್ ಅಥವಾ ಈಸ್ ಅಥವಾ ಆರ್ ಪ್ಲಸ್ V4 ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ದ ಸ್ಟ್ರಕ್ಚರ್ ಆಫ್ ದ ಪ್ಯಾಸಿವ್ ವಾಯ್ಸ್: subject plus helping verb plus being plus V3 plus by plus object. Subject plus helping verb plus being plus V3 plus by plus object. Okay na friends? Next, tense table. Rules ಅನ್ನೋದು ನಮಗೆ ಗೊತ್ತಲ್ವಾ ಫ್ರೆಂಡ್ಸ್? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಆಕ್ಟಿವ್ ವಾಯ್ಸ್ ಅನ್ನೋದು ಆಮ್ ಅಥವಾ ಈಸ್ ಅಥವಾ ಆರ್ ಪ್ಲಸ್ V4. ಆಕ್ಟಿವ್ ವಾಯ್ಸ್ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಆಮ್ ಅಥವಾ ಈಸ್ ಅಥವಾ ಆರ್ ಪ್ಲಸ್ V4 ಫಾರ್ಮಲ್ಲಿದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಆಮ್ ಅಥವಾ ಈಸ್ ಅಥವಾ ಆರ್ ಪ್ಲಸ್ ಬೀಯಿಂಗ್ ಪ್ಲಸ್ V3. ಓಕೆನಾ ಫ್ರೆಂಡ್ಸ್? ಅದೇ ಥರ ಪ್ರೊನೌನ್ಸ್ ಟೇಬಲ್. ಸಬ್ಜೆಕ್ಟಿವ್ ಪ್ರೊನೌನ್ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಐ ಅನ್ನೋ ಸಬ್ಜೆಕ್ಟಿವ್ ಪ್ರೊನೌನ್ ಅನ್ನೋದು ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಮೀ. ಐಗೆ ಮೀ ಅಂತ ಬದಲಾಗುತ್ತೆ. ಅದೇ ಥರ ವಿಗೆ ಅಸ್ ಅಂತ ಬದಲಾಗುತ್ತೆ. ಯುಗೆ ಯು ಅಂತ ಬದಲಾಗುತ್ತೆ. ದೇಗೆ ದೆಮ್ ಅಂತ ಬದಲಾಗುತ್ತೆ. ಹೀಗೆ ಹಿಮ್ ಅಂತ ಬದಲಾಗುತ್ತೆ. ಅದೇ ಥರ ಶೀಗೆ ಹರ್ ಅಂತ ಬದಲಾಗುತ್ತೆ. ಇಟ್ಗೆ ಇಟ್ ಅಂತಾನೆ ಬದಲಾಗುತ್ತೆ. ಸಿಂಗ್ಯುಲರ್ ನೇಮ್ಸ್ಗೆ ನೇಮ್ ಅಂತಾನೆ ಬದಲಾಗುತ್ತೆ. ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟಿವ್ ಪ್ರೊನೌನ್ ಅನ್ನೋದು ಸಿಂಗ್ಯುಲರ್ ನೇಮ್ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ನೇಮ್ ಅಂತಾನೆ ಬದಲಾಗುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ಇವಾಗ ನಾವು ಎಕ್ಸಾಂಪಲ್ ನೋಡೋಣ. ಐ ಆಮ್ ರೈಟಿಂಗ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರಿತಾ ಇದ್ದೆ. ಪ್ರಸ್ತುತವಾಗಿ ಒಂದು ಕೆಲಸ ಅನ್ನೋದು ನಡೀತಾ ಇತ್ತು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಹೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಐ ಅನ್ನೋದು ಸಬ್ಜೆಕ್ಟ್, ಆಮ್ ಅನ್ನೋದು ಹೆಲ್ಪಿಂಗ್ ವರ್ಬ್, ರೈಟಿಂಗ್ ಅನ್ನೋದು V4 ಫಾರ್ಮ್ ಆ್ಯಂಡ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಆಕ್ಟಿವ್ ವಾಯ್ಸ್ನಲ್ಲಿರೋ ಆಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ಎಕ್ಸಾಮ್ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಬೀಯಿಂಗ್ ಅದಲ್ವಾ ನಮಗೆ ಸ್ಟ್ರಕ್ಚರ್. ಹೆಲ್ಪಿಂಗ್ ವರ್ಬ್ ಪ್ಲಸ್ ಬೀಯಿಂಗ್ ಈಸ್ ಬೀಯಿಂಗ್ ರಿಟನ್ V3 ಫಾರ್ಮ್. ಇಲ್ಲಿ ಮೇನ್ ವರ್ಬ್ ಬಂದು ರೈಟಿಂಗ್ ಅಲ್ವಾ, ಸೊ ಅದಕ್ಕೆ V3 ಫಾರ್ಮ್ ಬಂದು ರಿಟನ್ ಬೈ ಮೀ. ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟ್ ಐ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಮೀ. ಓಕೆನಾ ಫ್ರೆಂಡ್ಸ್? ಆ್ಯಂಡ್ ಎಕ್ಸಾಮ್ ಈಸ್ ಬೀಯಿಂಗ್ ರಿಟನ್ ಬೈ ಮೀ. ಎಕ್ಸಾಮ್ ಅನ್ನೋದು ನನ್ನಿಂದ ಬರಿತಾ ಇತ್ತು. ಅಂದರೆ ಫ್ರೆಂಡ್ಸ್, ನಾನು ಎಕ್ಸಾಮ್ ಬರಿತಾ ಇದ್ದೆ, ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಆಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ ಐ ಆಮ್ ರೈಟಿಂಗ್ ಆ್ಯಂಡ್ ಎಕ್ಸಾಮ್. ನಾನು ಎಕ್ಸಾಮ್ ಬರಿತಾ ಇದ್ದೆ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಹೇಳ್ತೀವಿ? ಆ್ಯಂಡ್ ಎಕ್ಸಾಮ್ ಈಸ್ ಬೀಯಿಂಗ್ ರಿಟನ್ ಬೈ ಮೀ. ನನ್ನಿಂದ ಅಂದರೆ ನಾನು ಎಕ್ಸಾಮ್ ಬರಿತಾ ಇದ್ದೆ, ನನ್ನಿಂದ ಎಕ್ಸಾಮ್ ಅನ್ನೋದು ಬರಿತಾ ಇತ್ತು, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಹಿ ಈಸ್ ಡ್ರಿಂಕಿಂಗ್ ವಾಟರ್. ಅವನು ನೀರು ಕುಡಿತಾ ಇದ್ದಾನೆ. ಪ್ರಸ್ತುತವಾಗ ಕೆಲಸ ಅನ್ನೋದು ನಡೀತಾ ಇದೆ, ಅವನು ನೀರು ಕುಡಿತಾ ಇದ್ದಾನೆ. ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ಆಕ್ಟಿವ್ ವಾಯ್ಸ್. ಹಿ ಅನ್ನೋದು ಸಬ್ಜೆಕ್ಟ್, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಡ್ರಿಂಕಿಂಗ್ ಅನ್ನೋದು V4 ಫಾರ್ಮ್, ವಾಟರ್ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಆಕ್ಟಿವ್ ವಾಯ್ಸ್ನಲ್ಲಿರೋ ಆಬ್ಜೆಕ್ಟ್ ಬಂದು ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ವಾಟರ್, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಬೀಯಿಂಗ್ ಡ್ರಂಕ್. ಮೇನ್ ವರ್ಬ್ ಅನ್ನೋದು ಡ್ರಿಂಕ್ ಅಲ್ವಾ, ಸೊ ಅದಕ್ಕೆ V3 ಫಾರ್ಮ್ ಬಂದು ಡ್ರಂಕ್ ಬೈ ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟ್ ಹಿ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಹಿಮ್.
ಈ ಥರ. ಓಕೆನಾ ಫ್ರೆಂಡ್ಸ್? ವಾಟರ್ ಈಸ್ ಬೀಯಿಂಗ್ ಡ್ರಂಕ್ ಬೈ ಹಿಮ್. ಅವನಿಂದ ನೀರನ್ನೋದು ಕುಡಿತಾ ಇತ್ತು, ನಾನು ನೀರು ಕುಡಿತಾ ಇದ್ದೆ, ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಹಿ ಈಸ್ ಡ್ರಿಂಕಿಂಗ್ ವಾಟರ್, ಅವನು ನೀರು ಕುಡಿತಾ ಇದ್ದ. ಹಿ ಈಸ್ ಡ್ರಿಂಕಿಂಗ್ ವಾಟರ್ ಅಂದರೆ ಪ್ರೆಸೆಂಟ್ನಲ್ಲಿ ಅವನು ನೀರು ಕುಡಿತಾ ಇದ್ದಾನೆ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಹೇಳ್ತೀವಿ? ವಾಟರ್ ಈಸ್ ಬೀಯಿಂಗ್ ಡ್ರಂಕ್ ಬೈ ಹಿಮ್, ಅವನಿಂದ ನೀರನ್ನೋದು ಕುಡಿತಾ ಇತ್ತು ಅಂದರೆ ಫ್ರೆಂಡ್ಸ್ ಅವನು ನೀರು ಕುಡಿತಾ ಇದ್ದ, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ವಿ ಆರ್ ಈಟಿಂಗ್ ಬ್ರೇಕ್ಫಾಸ್ಟ್, ನಾವು ತಿಂಡಿ ತಿಂತಾ ಇದ್ದೀವಿ, ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ವಿ ಅನ್ನೋದು ಸಬ್ಜೆಕ್ಟ್, ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಈಟಿಂಗ್ ಅನ್ನೋದು V4 ಫಾರ್ಮ್, ಬ್ರೇಕ್ಫಾಸ್ಟ್ ಅನ್ನೋದು ಆಬ್ಜೆಕ್ಟ್. ಸೊ ಫ್ರೆಂಡ್ಸ್, ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಆಕ್ಟಿವ್ ವಾಯ್ಸ್ನಲ್ಲಿರೋ ಆಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಈಸ್ ಬೀಯಿಂಗ್ ಈಟನ್. ಇಲ್ಲಿ ನಮಗೆ ಮೇನ್ ವರ್ಬ್ ಬಂದು ಈಟಿಂಗ್ ಅಲ್ವಾ, ಸೊ ಅದಕ್ಕೆ ಈಟನ್ V3 ಫಾರ್ಮ್, ಈಟನ್ ಬೈ ಅಸ್. ಇಲ್ಲಿ ಆಕ್ಟಿವ್ ವಾಯ್ಸ್ನಲ್ಲಿರೋ ಸಬ್ಜೆಕ್ಟ್ ಬಂದು ವಿ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ವಿಗೆ ಅಸ್ ಅಲ್ವಾ, ಸೊ ಅದಕ್ಕೆ ಆಬ್ಜೆಕ್ಟ್ ಬಂದು ಅಸ್. ಬ್ರೇಕ್ಫಾಸ್ಟ್ ಈಸ್ ಬೀಯಿಂಗ್ ಈಟನ್ ಬೈ ಅಸ್. ನಮ್ಮಿಂದ ಬ್ರೇಕ್ಫಾಸ್ಟ್ ಅನ್ನೋದು ತಿಂದಿದ್ವಿ ಅಂದರೆ ನಾವು ತಿಂಡಿ ತಿಂದಿದ್ವಿ, ತಿಂತಾ ಇದ್ವಿ. ನಾವು ತಿಂಡಿ ಅನ್ನೋದು ತಿಂತಾ ಇದ್ವಿ. ಬ್ರೇಕ್ಫಾಸ್ಟ್ ಅನ್ನೋದು ತಿಂಡಿ ಅನ್ನೋದು ನಮ್ಮಿಂದ ತಿಂತಾ ಇತ್ತು ಅಂದರೆ ಫ್ರೆಂಡ್ಸ್ ನಾವು ತಿಂತಾ ಇದ್ವಿ ಅಂತ ಮೀನಿಂಗ್. ಓಕೆನಾ ಫ್ರೆಂಡ್ಸ್? ಸೊ ಆಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ ಬಂದು ವಿ ಆರ್ ಈಟಿಂಗ್ ಬ್ರೇಕ್ಫಾಸ್ಟ್, ನಾವು ತಿಂಡಿ ತಿಂತಾ ಇದ್ದೀವಿ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಬ್ರೇಕ್ಫಾಸ್ಟ್ ಈಸ್ ಬೀಯಿಂಗ್ ಈಟನ್ ಬೈ ಅಸ್. ತಿಂಡಿ ಅನ್ನೋದು ಅಂದರೆ ನಾವು ತಿಂಡಿ ಅನ್ನೋದು ತಿಂತಾ ಇದ್ವಿ, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ದೇ ಆರ್ ವಾಚಿಂಗ್ ಅ ಮೂವಿ. ಅವರು ಮೂವಿ ನೋಡ್ತಾ ಇದ್ರು. ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ಆಕ್ಟಿವ್ ವಾಯ್ಸ್. ಸೊ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಅ ಮೂವಿ ನೋಡಿ ಫ್ರೆಂಡ್ಸ್, ದೇ ಅನ್ನೋದು ಸಬ್ಜೆಕ್ಟ್, ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್, ವಾಚಿಂಗ್ ಅನ್ನೋದು V4 ಫಾರ್ಮ್, ಅ ಮೂವಿ ಅನ್ನೋದು ಆಬ್ಜೆಕ್ಟ್. ಸೊ ಇವಾಗ ಆಬ್ಜೆಕ್ಟ್ ಅನ್ನೋದು ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಅ ಮೂವಿ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಬೀಯಿಂಗ್ ವಾಚ್ಡ್. ಮೇನ್ ವರ್ಬ್ ಬಂದು ನಮಗೆ ವಾಚಿಂಗ್ ಅಲ್ವಾ, ಸೊ ಅದಕ್ಕೆ V3 ಫಾರ್ಮ್, ವಾಚ್ಡ್ ಬೈ. ಇಲ್ಲಿ ನಮಗೆ ಆಕ್ಟಿವ್ ವಾಯ್ಸ್ ಅನ್ನೋದು ಸಬ್ಜೆಕ್ಟ್ ಬಂದು ದೇ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ದೆಮ್. ಓಕೆನಾ ಫ್ರೆಂಡ್ಸ್? ಅ ಮೂವಿ ಈಸ್ ಬೀಯಿಂಗ್ ವಾಚ್ಡ್ ಬೈ ದೆಮ್. ಅವ್ರಿಂದ ನಾವು ಮೂವಿ ಅನ್ನೋದು ನೋಡ್ತಾ ಇದ್ವಿ. ಓಕೆನಾ ಫ್ರೆಂಡ್ಸ್? ನಾವು ಮೂವಿ ಅನ್ನೋದು ನೋಡ್ತಾ ಇದ್ವಿ, ಈ ಥರ. ಆಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ ದೇ ಆರ್ ವಾಚಿಂಗ್ ಅ ಮೂವಿ, ಅವರು ಮೂವಿ ನೋಡ್ತಾ ಇದ್ರು. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಅ ಮೂವಿ ಈಸ್ ಬೀಯಿಂಗ್ ವಾಚ್ಡ್ ಬೈ ದೆಮ್. ನಾವು ಮೂವಿ ನೋಡ್ತಾ ಇದ್ವಿ, ಮೂವಿ ಅನ್ನೋದು ಅವ್ರನಿಂದ ನೋಡ್ತಾ ಇತ್ತು ಅಂದರೆ ಫ್ರೆಂಡ್ಸ್ ನಾವು ಮೂವಿ ಅನ್ನೋದು ನೋಡ್ತಾ ಇದ್ವಿ ಅಂತ ಮೀನಿಂಗ್. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮಗೆ ಪಾಸಿಟಿವ್ ಸ್ಟೇಟ್ಮೆಂಟ್. ಫ್ರೆಂಡ್ಸ್, ನಾವು ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿ ಕಲಿತಾ ಇದ್ದೀವಿ. ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಿರೋ ಸ್ಟೇಟ್ಮೆಂಟ್ಸ್ನ ಕಲಿತಾ ಇದ್ದೀವಿ. ಸೊ ಈ ಸ್ಟೇಟ್ಮೆಂಟ್ಸ್ ಎಲ್ಲ ಕೂಡ ನಮಗೆ ಪಾಸಿಟಿವ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ಸ್ ಅನ್ನೋದು ನಮಗೆ 4 ಟೈಪ್ಸ್ ಇದೆ ಅಲ್ವಾ? ಪಾಸಿಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಸ್ಟೇಟ್ಮೆಂಟ್, ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ ಆ್ಯಂಡ್ ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಸೊ ಇವಾಗ ನಾವು ಈ ಸ್ಟೇಟ್ಮೆಂಟ್ಸ್ ಎಲ್ಲ ಕೂಡ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನಲ್ಲಿ ಕಲ್ತಿದ್ವಿ. ಓಕೆನಾ? ನೆಕ್ಸ್ಟ್ ಫ್ರೆಂಡ್ಸ್, ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. ಐ ಆಮ್ ನಾಟ್ ರೈಟಿಂಗ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರಿತಾ ಇಲ್ಲ. ಸೊ ಇದು ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾ ಇರೋದು. ಐ ಆಮ್ ನಾಟ್ ರೈಟಿಂಗ್ ಎನ್ ಎಕ್ಸಾಮ್. ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ಆಕ್ಟಿವ್ ವಾಯ್ಸ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಆಕ್ಟಿವ್ ವಾಯ್ಸ್ನಲ್ಲಿರೋ ಆಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ ಅಲ್ವಾ? ಆ್ಯನ್ ಎಕ್ಸಾಮ್ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಡ್, ನಾಟ್ ಅನ್ನೋದು ನೆಗೆಟಿವ್ ಸ್ಟೇಟ್ಮೆಂಟ್, ಬೀಯಿಂಗ್ ರಿಟರ್ನ್ ಅನ್ನೋದು V3 ಫಾರ್ಮ್. ಇಲ್ಲಿ ನಮಗೆ ಮೇನ್ ವರ್ಬ್ ಬಂದು ರೈಟಿಂಗ್ ಅಲ್ವಾ? ರೈಟ್, ರೋಟ್, ರಿಟರ್ನ್, ರೈಟಿಂಗ್. ಸೊ ಇದು ರೈಟಿಂಗ್ ಅನ್ನೋದು V4 ಫಾರ್ಮ್ ಅಲ್ವಾ? ಸೊ ನಮಗೆ ಪ್ಯಾಸಿವ್ ವಾಯ್ಸ್ನಲ್ಲಿ V3 ಫಾರ್ಮ್, ರಿಟರ್ನ್ ಬೈ ಮೀ. ಆಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಬಂದು ಐ ಅಲ್ವಾ? ಸೊ ಅದಕ್ಕೆ ಪ್ಯಾಸಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಬಂದು ಮೀ. ಅದಲ್ವಾ ನಮಗೆ ರೂಲ್? ಐಗೆ ಮೀ ಅಂತ ಬದಲಾಗುತ್ತೆ.
ಸೊ ಆನ್ ಎಕ್ಸಾಮ್ ಈಸ್ ನಾಟ್ ಬೀಯಿಂಗ್ ರಿಟನ್ ಬೈ ಮೀ, ಈ ಥರ. ನನ್ನಿಂದ ಎಕ್ಸಾಮ್ ಅನ್ನೋದು ಬರಿತಾ ಇರಲಿಲ್ಲ, ನಾನು ಎಕ್ಸಾಮ್ ಅನ್ನೋದು ಬರಿತಾ ಇರಲಿಲ್ಲ, ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಆಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ ಐ ಆಮ್ ನಾಟ್ ರೈಟಿಂಗ್ ಎನ್ ಎಕ್ಸಾಮ್, ನಾನು ಎಕ್ಸಾಮ್ ಬರಿತಾ ಇಲ್ಲ. ಪ್ಯಾಸಿವ್ ವಾಯ್ಸ್ನಲ್ಲಿ ಆ್ಯನ್ ಎಕ್ಸಾಮ್ ಈಸ್ ನಾಟ್ ಬೀಯಿಂಗ್ ರಿಟನ್ ಬೈ ಮೀ, ನನ್ನಿಂದ ಎಕ್ಸಾಮ್ ಅನ್ನೋದು ಬರಿತಾ ಇರಲಿಲ್ಲ ಅಂದರೆ ನಾನು ಎಕ್ಸಾಮ್ ಬರಿತಾ ಇಲ್ಲ, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಶಿ ಈಸ್ ನಾಟ್ ಮೇಕಿಂಗ್ ಅ ಕೇಕ್, ಅವಳು ಕೇಕ್ ಮಾಡ್ತಾ ಇಲ್ಲ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾ ಇರೋದು. ಪ್ರಸ್ತುತವಾಗಿ ಕೆಲಸ ಅನ್ನೋದು ನಡೀತಾ ಇಲ್ಲ, ಅವರು ಕೇಕ್ ಅನ್ನೋದು ಮಾಡ್ತಾ ಇಲ್ಲ. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿದೆ. ಶಿ ಈಸ್ ನಾಟ್ ಮೇಕಿಂಗ್ ಅ ಕೇಕ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಗ್ಸೋಣ. ಅ ಕೇಕ್ ಅನ್ನೋದು ಆಬ್ಜೆಕ್ಟ್ ಅಲ್ವಾ, ಆಕ್ಟಿವ್ ವಾಯ್ಸ್ನಲ್ಲಿ ಕೇಕ್ ಅನ್ನೋದು ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಬದಲಾಗುತ್ತೆ. ಅ ಕೇಕ್ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ನಾಟ್ ಅನ್ನೋದು ನೆಗೆಟಿವ್ ಸ್ಟೇಟ್ಮೆಂಟ್, ಬೀಯಿಂಗ್ ಮೇಡ್. ಇಲ್ಲಿ ನಮಗೆ ಮೇನ್ ವರ್ಬ್ ಬಂದು ಮೇಕ್ ಅಲ್ವಾ, ಸೊ ವಿತ್ ಫಾರ್ಮ್ ಬಂದು ಮೇಡ್ ಬೈ ಹರ್. ಸೊ ಆಕ್ಟಿವ್ ವಾಯ್ಸ್ನಲ್ಲಿ ಶಿ, ಸಬ್ಜೆಕ್ಟ್ ಅನ್ನೋದು ಶಿ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಹರ್. ಓಕೆನಾ ಫ್ರೆಂಡ್ಸ್? ಅ ಕೇಕ್ ಈಸ್ ನಾಟ್ ಬೀಯಿಂಗ್ ಮೇಡ್ ಬೈ ಹರ್, ಅವಳಿಂದ ಕೇಕ್ ಅನ್ನೋದು ಆಗ್ತಾ ಇಲ್ಲ ಅಂದರೆ ಫ್ರೆಂಡ್ಸ್ ಅವರು ಕೇಕ್ ಅನ್ನೋದು ಮಾಡ್ತಾ ಇಲ್ಲ ಅಂತ ಮೀನಿಂಗ್. ಓಕೆನಾ ಫ್ರೆಂಡ್ಸ್? ಸೊ ಆಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ ಬಂದು ಶಿ ಈಸ್ ನಾಟ್ ಮೇಕಿಂಗ್ ಅ ಕೇಕ್, ಅವರು ಕೇಕ್ ಅನ್ನೋದು ಮಾಡ್ತಾ ಇಲ್ಲ. ಪ್ಯಾಸಿವ್ ವಾಯ್ಸ್ನಲ್ಲಿ ಅ ಕೇಕ್ ಈಸ್ ನಾಟ್ ಬೀಯಿಂಗ್ ಮೇಡ್ ಬೈ ಹರ್, ಅವ್ರನಿಂದ ಅವರು ಕೇಕ್ ಅನ್ನೋದು ಮಾಡ್ತಾ ಇರಲಿಲ್ಲ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ವಿ ಆರ್ ನಾಟ್ ಕ್ಲೀನಿಂಗ್ ದ ಹೌಸ್, ನಾವು ಮನೆ ಕ್ಲೀನಿಂಗ್ ಮಾಡ್ತಾ ಇಲ್ಲ. ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಗ್ಸೋಣ. ಆಕ್ಟಿವ್ ವಾಯ್ಸ್ನಲ್ಲಿರೋ ಆಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ದ ಹೌಸ್ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ನಾಟ್ ಅನ್ನೋದು ನೆಗೆಟಿವ್ ಸ್ಟೇಟ್ಮೆಂಟ್, ಬೀಯಿಂಗ್ ಕ್ಲೀನ್ಡ್ ಅನ್ನೋದು ವಿತ್ ಫಾರ್ಮ್, ಬೈ ಅಸ್ ಅನ್ನೋದು ಆಬ್ಜೆಕ್ಟ್. ಆಕ್ಟಿವ್ ವಾಯ್ಸ್ನಲ್ಲಿ ನಮಗೆ ಸಬ್ಜೆಕ್ಟ್ ಬಂದು ವಿ, ಸೊ ವಿಗೆ ಯಾವ ಥರ ಬದಲಾಗುತ್ತೆ ಪ್ಯಾಸಿವ್ ವಾಯ್ಸ್ನಲ್ಲಿ? ಅಸ್, ಈ ಥರ. ದ ಹೌಸ್ ಈಸ್ ನಾಟ್ ಬೀಯಿಂಗ್ ಕ್ಲೀನ್ಡ್ ಬೈ ಅಸ್, ನಮ್ಮಿಂದ ಮನೆ ಅನ್ನೋದು ಕ್ಲೀನಿಂಗ್ ಆಗ್ತಾ ಇರಲಿಲ್ಲ ಅಂದರೆ ಫ್ರೆಂಡ್ಸ್ ನಾವು ಮನೆ ಕ್ಲೀನಿಂಗ್ ಅನ್ನೋದು ಮಾಡಿರಲಿಲ್ಲ ಅಂದರೆ ಫ್ರೆಂಡ್ಸ್ ನಾವು ಮನೆ ಕ್ಲೀನಿಂಗ್ ಅನ್ನೋದು ಮಾಡ್ತಾ ಇಲ್ಲ, ಈ ಥರ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಆಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ ವಿ ಆರ್ ನಾಟ್ ಕ್ಲೀನಿಂಗ್ ದ ಹೌಸ್, ನಾವು ಮನೆ ಕ್ಲೀನಿಂಗ್ ಮಾಡ್ತಾ ಇಲ್ಲ. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ದ ಹೌಸ್ ಈಸ್ ನಾಟ್ ಬೀಯಿಂಗ್ ಕ್ಲೀನ್ಡ್ ಬೈ ಅಸ್, ನಮ್ಮಿಂದ ಅಂದರೆ ನಾವು ಮನೆ ಕ್ಲೀನಿಂಗ್ ಅನ್ನೋದು ಮಾಡ್ತಾ ಇರಲಿಲ್ಲ, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಹಿ ಈಸ್ ನಾಟ್ ಸ್ವಿಮ್ಮಿಂಗ್ ಇನ್ ದ ಪೂಲ್, ಅವನು ಪೂಲ್ನಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇಲ್ಲ. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗ್ಸೋಣ? ದ ಪೂಲ್ ಅನ್ನೋದು ಆಬ್ಜೆಕ್ಟ್, ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ದ ಪೂಲ್ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ನಾಟ್ ಬೀಯಿಂಗ್, ಈಸ್ ನಾಟ್ ಅಥವಾ ಕಾಂಟ್ರಾಕ್ಟ್ ವರ್ಡ್ನಲ್ಲಿ isn't ಅಥವಾ ಈಸ್ ನಾಟ್ ಬೀಯಿಂಗ್ ಸ್ವಮ್. ಮೇನ್ ವರ್ಬ್ ಬಂದು ಸ್ವಿಮ್ ಅಲ್ವಾ ನಮಗೆ, ಸೊ ಅದಕ್ಕೆ ಸ್ವಮ್ ಇನ್, ಇಲ್ಲಿ ಸ್ವಿಮ್ಮಿಂಗ್ ಇನ್ ಅಂತ ಇದೆ ಅಲ್ವಾ, ಸೊ ಅದಕ್ಕೆ ಸ್ವಮ್ ಇನ್ ಬೈ ಹಿಮ್. ಆಬ್ಜೆಕ್ಟ್ ಬಂದು ನಮಗೆ ಹಿಮ್. ಆಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಬಂದು ಹಿ ಅಲ್ವಾ, ಸೊ ಹಿ ಇದ್ರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಹಿಮ್, ಈ ಥರ. ದ ಪೂಲ್ ಈಸ್ ನಾಟ್ ಬೀಯಿಂಗ್ ಸ್ವಮ್ ಇನ್ ಬೈ ಹಿಮ್, ಅವನು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ ಮಾಡ್ತಾ ಇರಲಿಲ್ಲ, ಅವನಿಂದ ಪೂಲ್ ಅನ್ನೋದು ಸ್ವಿಮ್ಮಿಂಗ್ ಆಗ್ತಾ ಇರಲಿಲ್ಲ ಅಂತ ಪ್ಯಾಸಿವ್ ವಾಯ್ಸ್ನಲ್ಲಿ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಆಕ್ಟಿವ್ ವಾಯ್ಸ್ನಲ್ಲಿರೋ ಸೆಂಟೆನ್ಸ್ ಬಂದು ಹಿ ಈಸ್ ನಾಟ್ ಸ್ವಿಮ್ಮಿಂಗ್ ಇನ್ ದ ಪೂಲ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ದ ಪೂಲ್ ಈಸ್ ನಾಟ್ ಬೀಯಿಂಗ್ ಸ್ವಮ್ ಇನ್ ಬೈ ಹಿಮ್, ಈ ಥರ. ಓಕೆನಾ ಫ್ರೆಂಡ್ಸ್? ಅವನಿಂದ ಸ್ವಿಮ್ಮಿಂಗ್ ಅನ್ನೋದು ಆಗ್ತಾ ಇರಲಿಲ್ಲ ಅಂದರೆ ಫ್ರೆಂಡ್ಸ್ ಅವನು ಸ್ವಿಮ್ಮಿಂಗಲ್ಲಿ ಸ್ವಿಮ್ ಮಾಡ್ತಾ ಇರಲಿಲ್ಲ, ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮಗೆ ನೆಗೆಟಿವ್ ಸ್ಟೇಟ್ಮೆಂಟ್.
ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಎಸ್ ಆರ್ ನೋ ಕ್ವಶನ್ಸ್. ಎಸ್ ಆರ್ ನೋ ಕ್ವಶನ್ಸ್ ಅಂದರೆ ಕ್ವಶನ್ ಕೇಳ್ತಾ ಇರೋದು. ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. ಸೊ ಫ್ರೆಂಡ್ಸ್, ನಮಗೆ ಸ್ಟ್ರಕ್ಚರ್ ಬಂದು ಆಕ್ಟಿವ್ ವಾಯ್ಸ್ಗೆ ಸ್ಟ್ರಕ್ಚರ್ ಬಂದು ಆಮ್ ಇಸ್ ಆರ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್. ಪ್ಯಾಸಿವ್ ವಾಯ್ಸ್ಗೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀಯಿಂಗ್ ಪ್ಲಸ್ V3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಏನಿಲ್ಲ ಫ್ರೆಂಡ್ಸ್, ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ನಲ್ಲಿ ಎಸ್ ಆರ್ ನೋ ಕ್ವಶನ್ಸ್ನಲ್ಲಿ ನಮಗೆ ಸ್ಟ್ರಕ್ಚರ್ ಬಂದು ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತೀವಿ ಅಷ್ಟೇ ಫ್ರೆಂಡ್ಸ್. ಕನ್ಫ್ಯೂಷನ್ ಏನಿರಲ್ಲ. ಕ್ವಶನ್ ಕೇಳ್ತಾ ಇದ್ದೀವಲ್ವ, ಸೊ ಅದಕ್ಕೆ ನಾವು ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತೀವಿ. ಪ್ಯಾಸಿವ್ ವಾಯ್ಸ್ನಲ್ಲಿ ಅಷ್ಟೇ, ಆ್ಯಕ್ಟಿವ್ ವಾಯ್ಸ್ನಲ್ಲೂ ಅಷ್ಟೇ ಸೇಮ್. ಹೆಲ್ಪಿಂಗ್ ವರ್ಬ್ ಅನ್ನೋದು ನಾವು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತೀವಿ. ಸೊ ಹೆಲ್ಪಿಂಗ್ ವರ್ಬ್ ಆದಮೇಲೆ ಸಬ್ಜೆಕ್ಟ್ ಅನ್ನೋದು ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಪ್ಲಸ್ ಬೀಯಿಂಗ್ ಪ್ಲಸ್ V3 ಫಾರ್ಮ್ ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಓಕೆನಾ ಫ್ರೆಂಡ್ಸ್, ಎಕ್ಸಾಂಪಲ್ ನೋಡೋಣ. ಆಮ್ ಐ ರೈಟಿಂಗ್ ಎನ್ ಎಕ್ಸಾಮ್? ನಾನು ಎಕ್ಸಾಮ್ ಬರೀತಾ ಇದ್ದೀನಾ? ಸೊ ಇದು ನಮಗೆ ಇಂಟ್ರಾಗೇಟಿವ್ ಕ್ವಶನ್, ಎಸ್ ಆರ್ ನೋ ಕ್ವಶನ್. ಕ್ವಶನ್ ಕೇಳ್ತಾ ಇರೋದು, ನಾನು ಎಕ್ಸಾಮ್ ಬರೀತಾ ಇದ್ದೀನಾ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್. ಸೊ ಈ ಸ್ಟೇಟ್ಮೆಂಟ್ ಅನ್ನೋದು ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಆಮ್ ಐ ರೈಟಿಂಗ್ ಎನ್ ಎಕ್ಸಾಮ್? ನಾನು ಎಕ್ಸಾಮ್ ಬರೀತಾ ಇದ್ದೀನಾ? ಸೊ ಇವಾಗ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಗ್ಸೋಣ. ನೋಡಿ ಫ್ರೆಂಡ್ಸ್, ಕ್ವಶನ್ ಕೇಳ್ತಾ ಇದ್ದೀವಲ್ವ, ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿದ್ದೀವಿ. ಆಮ್ ಐ ಅನ್ನೋದು ಸಬ್ಜೆಕ್ಟ್. ಫಸ್ಟ್ ನಾವು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿದ್ದೀವಿ, ಆಮೇಲೆ ಸಬ್ಜೆಕ್ಟ್ ಅನ್ನೋದು ಯೂಸ್ ಮಾಡಿದ್ದೀವಿ. ಆಮ್ ಐ ರೈಟಿಂಗ್ V4 ಫಾರ್ಮ್ ಆ್ಯನ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್. ಈ ಥರ. ಓಕೆನಾ ಫ್ರೆಂಡ್ಸ್. ಆಮ್ ಐ ರೈಟಿಂಗ್ ಆ್ಯನ್ ಎಕ್ಸಾಮ್? ನಾನು ಎಕ್ಸಾಮ್ ಬರೀತಾ ಇದ್ದೀನ? ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಆ್ಯನ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟ್ ಅಲ್ವಾ, ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಈಸ್ ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತೀವಿ. ಈಸ್ ಆ್ಯನ್ ಎಕ್ಸಾಮ್. ನೋಡಿ ಫ್ರೆಂಡ್ಸ್, ನಾವು ಹೆಲ್ಪಿಂಗ್ ವರ್ಬ್ ಅನ್ನೋದು ಸಬ್ಜೆಕ್ಟ್ ನೋಡಿ ಹೆಲ್ಪಿಂಗ್ ವರ್ಬ್ ಅನ್ನೋದು ಯೂಸ್ ಮಾಡ್ತೀವಿ. ಇಲ್ಲಿ ನಮಗೆ ಸಬ್ಜೆಕ್ಟ್ ಬಂದು ಆ್ಯನ್ ಎಕ್ಸಾಮ್. ಎಕ್ಸಾಮ್ ಅನ್ನೋದು ಸೊ ಇಲ್ಲಿ ನಮಗೆ ಸಿಂಗ್ಯುಲರ್ ನೇಮ್ ಅಲ್ವಾ, ಸೊ ಅದಕ್ಕೆ ಈಸ್ ಹೆಲ್ಪಿಂಗ್ ವರ್ಬ್ ಅನ್ನೋದು ಈಸ್ ಅಂತ ಯೂಸ್ ಮಾಡಿದ್ದೀವಿ. ಅದೇ ನಮಗೆ ಸಬ್ಜೆಕ್ಟ್ ಅನ್ನೋದು ಪ್ಲೂರಲ್ನಲ್ಲಿ ಇದ್ದರೆ ಅವಾಗ ಆರ್ ಅಂತ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್. ಆ್ಯನ್ ಎಕ್ಸಾಮ್ ಬೀಯಿಂಗ್ ರಿಟರ್ನ್. ರಿಟರ್ನ್ ಅನ್ನೋದು V3 ಫಾರ್ಮ್. ಮೈನ್ ವರ್ಬ್ ಬಂದು ರೈಟಿಂಗ್ ಅಲ್ವಾ, ಸೊ ಅದಕ್ಕೆ ರಿಟರ್ನ್ ಅನ್ನೋದು V3 ಫಾರ್ಮ್. ರೈಟ್, ರೋಟ್, ರಿಟರ್ನ್. ಬೈ ಮೀ ಅನ್ನೋದು ಆಬ್ಜೆಕ್ಟ್. ಆಕ್ಟಿವ್ ವಾಯ್ಸ್ನಲ್ಲಿ ನಮಗೆ ಐ ಅನ್ನೋದು ಸಬ್ಜೆಕ್ಟ್ ಅಲ್ವಾ, ಸೊ ಅದಕ್ಕೆ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಮೀ. ಈ ಥರ. ಈಸ್ ಆ್ಯನ್ ಎಕ್ಸಾಮ್ ಬೀಯಿಂಗ್ ರಿಟರ್ನ್ ಬೈ ಮೀ. ನನ್ನಿಂದ ಎಕ್ಸಾಮ್ ಅನ್ನೋದು ಬರ್ದಿತ್ತಾ? ಈ ಥರ. ನಾನು ಎಕ್ಸಾಮ್ ಅನ್ನೋದು ಬರಿತಾ ಇದ್ನ? ಈ ಥರ. ಓಕೆನಾ ಫ್ರೆಂಡ್ಸ್. ಸೊ ಆಕ್ಟಿವ್ ವಾಯ್ಸ್ನಲ್ಲಿ ಆಮ್ ಐ ರೈಟಿಂಗ್ ಎನ್ ಎಕ್ಸಾಮ್? ನಾನು ಎಕ್ಸಾಮ್ ಬರಿತಾ ಇದ್ದಾನ? ನಾನು ಎಕ್ಸಾಮ್ ಬರಿತಾ ಇದ್ದೀನ? ಈ ಥರ ಕ್ವಶನ್ ಕೇಳ್ತಾ ಇರೋದು. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಈಸ್ ಆನ್ ಎಕ್ಸಾಮ್ ಬೀಯಿಂಗ್ ರಿಟರ್ನ್ ಬೈ ಮೀ? ಈಸ್ ಆನ್ ಎಕ್ಸಾಮ್ ಬೀಯಿಂಗ್ ರಿಟರ್ನ್ ಬೈ ಮೀ? ನಾನು ಎಕ್ಸಾಮ್ ಬರಿತಾ ಇದ್ನ? ಈ ಥರ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ಈಸ್ ರಾಮು ಫಿಕ್ಸಿಂಗ್ ದ ಕಾರ್? ರಾಮು ಕಾರ್ನ ಫಿಕ್ಸ್ ಮಾಡ್ತಾ ಇದ್ದಾರಾ? ಕ್ವಶನ್ ಕೇಳ್ತಾ ಇದ್ದೀವಿ. ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇದ್ದೀವಿ. ರಾಮು ಕಾರ್ ಫಿಕ್ಸ್ ಮಾಡ್ತಾ ಇದ್ದಾರಾ? ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ದ ಕಾರ್ ಅನ್ನೋದು ಆಬ್ಜೆಕ್ಟ್ ಅಲ್ವಾ, ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಈಸ್ ಫಸ್ಟ್ ನಾವು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀವಲ್ವಾ. ಈಸ್ ದ ಕಾರ್ ಬೀಯಿಂಗ್ ಫಿಕ್ಸ್ಡ್ V3 ಫಾರ್ಮ್. ಫಿಕ್ಸ್ಡ್ ಬೈ, ಇಲ್ಲಿ ನಮಗೆ ನೇಮ್ ಬಂದಿದೆ ಅಲ್ವಾ ಆಕ್ಟಿವ್ ವಾಯ್ಸ್ನಲ್ಲಿ, ಸೊ ನೇಮ್ ಬಂದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ನೇಮ್ ಆಗೇ ಬದಲಾಗುತ್ತೆ. ಸೊ ಆಬ್ಜೆಕ್ಟ್ ಬಂದು ರಾಮು. ಈ ಥರ. ಓಕೆನಾ ಫ್ರೆಂಡ್ಸ್. ಈಸ್ ದ ಕಾರ್ ಬೀಯಿಂಗ್ ಫಿಕ್ಸ್ಡ್ ಬೈ ರಾಮು? ಕಾರ್ ಅನ್ನೋದು ರಾಮುನಿಂದ ಫಿಕ್ಸ್ ಆಗ್ತಾ ಇತ್ತಾ? ಈ ಥರ. ಓಕೆನಾ ಫ್ರೆಂಡ್ಸ್. ಸೊ ಆಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ ಬಂದು ಈಸ್ ರಾಮು ಫಿಕ್ಸಿಂಗ್ ದ ಕಾರ್? ರಾಮು ಕಾರ್ ಫಿಕ್ಸ್ ಮಾಡ್ತಾ ಇದ್ದಾರಾ? ಪ್ಯಾಸಿವ್ ವಾಯ್ಸ್ನಲ್ಲಿ ಈಸ್ ದ ಕಾರ್ ಬೀಯಿಂಗ್ ಫಿಕ್ಸ್ಡ್ ಬೈ ರಾಮು? ಕಾರ್ ಅನ್ನೋದು ರಾಮುನಿಂದ ಫಿಕ್ಸ್ ಆಗ್ತಾ ಇತ್ತಾ ಅಂದರೆ ಫ್ರೆಂಡ್ಸ್ ರಾಮು ಕಾರ್ ಫಿಕ್ಸ್ ಮಾಡ್ತಾ ಇದ್ರಾ? ಈ ಥರ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ಆರ್ ಯು ಲರ್ನಿಂಗ್ ಎ ನ್ಯೂ ಲ್ಯಾಂಗ್ವೇಜ್? ನೀನು ಹೊಸ ಲ್ಯಾಂಗ್ವೇಜ್ ಕಲಿತಾ ಇದೆಯಾ? ನೀನು ಹೊಸ ಲ್ಯಾಂಗ್ವೇಜ್ ಕಲಿತಾ ಇದೆಯಾ? ಈ ಥರ ಕ್ವಶನ್ ಕೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಬಂದು ನಮಗೆ ಆಕ್ಟಿವ್ ವಾಯ್ಸ್.
ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಅ ನ್ಯೂ ಲ್ಯಾಂಗ್ವೇಜ್ ಅನ್ನೋದು ನಮಗೆ ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಈಸ್ ಅ ನ್ಯೂ ಲ್ಯಾಂಗ್ವೇಜ್ ಬೀಯಿಂಗ್. ನೋಡಿ ಫ್ರೆಂಡ್ಸ್, ಇಲ್ಲಿ ಆರ್ ಯೂಸ್ ಮಾಡಿದ್ದೀವಿ ಆಕ್ಟಿವ್ ವಾಯ್ಸ್ನಲ್ಲಿ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಆರ್ ಬರಬೇಕು ಅಂತ ಕನ್ಫ್ಯೂಸ್ ಆಗಬೇಡಿ ಫ್ರೆಂಡ್ಸ್. ಇಲ್ಲಿ ನಮಗೆ ಸಬ್ಜೆಕ್ಟ್ ಬಂದು ನಮಗೆ ಪ್ಲೂರಲ್ ನೇಮಲ್ಲಿದೆ. ಇದು ನಮಗೆ ಪ್ಲೂರಲ್ ಸಬ್ಜೆಕ್ಟಿವ್ ಪ್ರೊನೌನ್ ಅನ್ನೋದು ಪ್ಲೂರಲ್ ಅಲ್ವಾ. ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಆರ್. ಸಬ್ಜೆಕ್ಟ್ ಏನಿರುತ್ತೋ ಅದನ್ನ ನೋಡಿಕೊಂಡೆ ನಾವು ಹೆಲ್ಪಿಂಗ್ ವರ್ಬ್ ಅನ್ನೋದು ಯೂಸ್ ಮಾಡ್ತೀವಿ. ಸೊ ಯು ಆರ್ ಯು ಲರ್ನಿಂಗ್ ಅ ನ್ಯೂ ಲ್ಯಾಂಗ್ವೇಜ್, ಈ ಥರ ಕ್ವಶನ್ ಕೇಳಿದವಾಗ. ಸೊ ಫ್ರೆಂಡ್ಸ್, ಇಲ್ಲಿ ನಮಗೆ ಅ ನ್ಯೂ ಲ್ಯಾಂಗ್ವೇಜ್ ಅನ್ನೋದು ಸಿಂಗುಲರ್ ನೇಮ್ ಅಲ್ವಾ. ಸೊ ಅದಕ್ಕೆ ಈಸ್ ಅಂತ ಯೂಸ್ ಮಾಡಿದ್ದೀವಿ. ಇಲ್ಲಿ ನಮಗೆ ಸಬ್ಜೆಕ್ಟ್ ಬಂದು ಸಿಂಗುಲರ್ ನೇಮಲ್ಲಿ ಇದೆ. ಅ ನ್ಯೂ ಲ್ಯಾಂಗ್ವೇಜ್ ಅಂತ ಸಿಂಗಲ್ ನೇಮ್ ಅಲ್ವಾ. ಸೊ ಅದಕ್ಕೆ ನಾವು ಈಸ್ ಯೂಸ್ ಮಾಡಿದ್ದೀವಿ, ಆರ್ ಅಂತ ಯೂಸ್ ಮಾಡಬಾರ್ದು. ಓಕೆನಾ ಫ್ರೆಂಡ್ಸ್? ಇಲ್ಲಿ ನಮಗೆ ಸಬ್ಜೆಕ್ಟ್ ಏನಿರುತ್ತೋ ಅದನ್ನ ನೋಡಿಕೊಂಡು ನಾವು ಹೆಲ್ಪಿಂಗ್ ವರ್ಬ್ ಅನ್ನೋದು ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಈಸ್ ಅ ನ್ಯೂ ಲ್ಯಾಂಗ್ವೇಜ್ ಬೀಯಿಂಗ್ ಲರ್ನ್ಡ್. V3 ಫಾರ್ಮ್ ಬಂದು ಲರ್ನ್ಡ್ ಅಥವಾ ಲರ್ನ್ಡ್ ಬೈ ಯು. ಆಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಬಂದು ಯು ಅಲ್ವಾ. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಯು ಅಂತಲೇ ಬದಲಾಗುತ್ತೆ. ಓಕೆನಾ ಫ್ರೆಂಡ್ಸ್? ಈ ಥರ ಈಸ್ ಅ ನ್ಯೂ ಲ್ಯಾಂಗ್ವೇಜ್ ಬೀಯಿಂಗ್ ಲರ್ನ್ಡ್ ಆರ್ ಲರ್ನ್ಡ್ ಬೈ ಯು. ಹೊಸ ಲ್ಯಾಂಗ್ವೇಜ್ ನಿನ್ನಿಂದ ಕಲಿತಾ ಇತ್ತ. ನೀನು ಹೊಸ ಲ್ಯಾಂಗ್ವೇಜ್ ಅನ್ನೋದು ಕಲಿತಾ ಇದೆಯಾ, ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಆಕ್ಟಿವ್ ವಾಯ್ಸ್ನಲ್ಲಿ ಆರ್ ಯು ಲರ್ನಿಂಗ್ ಅ ನ್ಯೂ ಲ್ಯಾಂಗ್ವೇಜ್, ನೀನು ಹೊಸ ಲ್ಯಾಂಗ್ವೇಜ್ ಕಲಿತಾ ಇದೆಯಾ. ಪ್ಯಾಸಿವ್ ವಾಯ್ಸ್ನಲ್ಲಿ ಈಸ್ ಅ ನ್ಯೂ ಲ್ಯಾಂಗ್ವೇಜ್ ಬೀಯಿಂಗ್ ಲರ್ನ್ಡ್ ಬೈ ಯು, ನಿನ್ನಿಂದ ಲ್ಯಾಂಗ್ವೇಜ್ ಅನ್ನೋದು ಕಲಿತಾ ಇತ್ತ. ಅಂದರೆ ಫ್ರೆಂಡ್ಸ್, ನೀನು ಹೊಸ ಲ್ಯಾಂಗ್ವೇಜ್ ಕಲಿತಾ ಇದೆಯಾ, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಈಸ್ ಸೀತಾ ಈಟಿಂಗ್ ಅನ್ ಆ್ಯಪಲ್ಸ್. ಸೀತಾ ಆ್ಯಪಲ್ಸ್ನ ಅಂದರೆ ಫ್ರೆಂಡ್ಸ್ ಆ್ಯಪಲ್ಸ್ನ ತಿಂತಾ ಇದೆಯಾ. ಆ್ಯಪಲ್ ಅಂತ ಹೇಳಿಲ್ಲ ಫ್ರೆಂಡ್ಸ್, ಆ್ಯಪಲ್ಸ್. ನೋಡಿ ಫ್ರೆಂಡ್ಸ್, ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಆ್ಯಂಡ್ ಆ್ಯಪಲ್ಸ್ ಅನ್ನೋದು ನಮಗೆ ಪ್ಲೂರಲ್ ನೇಮ್, ಇದು ಆಬ್ಜೆಕ್ಟ್ ಅಲ್ವಾ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ಆ್ಯಪಲ್ಸ್ ಅನ್ನೋದು ಆ್ಯಪಲ್ ಅಂದರೆ ಸಿಂಗ್ಯುಲರ್ ನೇಮ್, ಆ್ಯಪಲ್ಸ್ ಅಂದರೆ ಪ್ಲೂರಲ್ ನೇಮ್ ಅಲ್ವಾ, ಪ್ಲೂರಲ್ ಅಲ್ವಾ. ಸೊ ಅದಕ್ಕೆ ಆರ್ ಅಂತ ಯೂಸ್ ಮಾಡಿದ್ದೀವಿ. ಹೆಲ್ಪಿಂಗ್ ವರ್ಬ್ ಬಂದು ಆರ್. ನೋಡಿ ಫ್ರೆಂಡ್ಸ್, ಇಲ್ಲಿ ಈಸ್ ಇದೆ, ಈಸ್ ಸೀತಾ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಈಸ್ ಆ್ಯಂಡ್ ಆ್ಯಪಲ್ಸ್ ಅಂತೀವ, ಅದು ತಪ್ಪಾಗುತ್ತೆ. ಇಲ್ಲಿ ನಮಗೆ ಸಬ್ಜೆಕ್ಟ್ ಏನಿರುತ್ತೋ ಅದನ್ನು ನೋಡಿಕೊಂಡು ನಾವು ಹೆಲ್ಪಿಂಗ್ ವರ್ಬ್ ಅನ್ನೋದು ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಇಲ್ಲಿ ನಮಗೆ ಸಬ್ಜೆಕ್ಟ್ ಬಂದು ಸೀತಾ ಅಲ್ವಾ. ಸೊ ಅದಕ್ಕೆ ಈಸ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ನಮಗೆ ಪ್ಯಾಸಿವ್ ವಾಯ್ಸ್ನಲ್ಲಿ ಆ್ಯಂಡ್ ಆ್ಯಪಲ್ಸ್ ಆಬ್ಜೆಕ್ಟ್ ಅನ್ನೋದು ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಆ್ಯಂಡ್ ಆ್ಯಪಲ್ಸ್ ಅನ್ನೋದು ಪ್ಲೂರಲ್ ನೇಮ್. ಸೊ ಅದಕ್ಕೆ ಆರ್ ಆ್ಯಂಡ್ ಆ್ಯಪಲ್ಸ್ ಬೀಯಿಂಗ್ ಈಟನ್ ಅನ್ನೋದು V3 ಫಾರ್ಮ್ ಬೈ ಸೀತಾ. ಇಲ್ಲಿ ಸಬ್ಜೆಕ್ಟ್ ಬಂದು ಸೀತಾ ಅಲ್ವಾ. ಸೊ ಆಕ್ಟಿವ್ ವಾಯ್ಸ್ನಲ್ಲಿ ನೇಮ್ ಇದ್ದರೆ ನೇಮ್ ಅಂತಲೇ ಬದಲಾಗುತ್ತೆ. ಸೀತಾ ಅಲ್ವಾ ಇಲ್ಲಿ ಸಬ್ಜೆಕ್ಟ್ ಬಂದು. ಸೊ ಅದಕ್ಕೆ ಪ್ಯಾಸಿವ್ ವಾಯ್ಸ್ನಲ್ಲಿ ಸೀತಾ, ಆಬ್ಜೆಕ್ಟ್ ಬಂದು ಸೀತಾ. ಓಕೆನಾ ಫ್ರೆಂಡ್ಸ್? ಈ ಥರ ಆ್ಯಂಡ್ ಆ್ಯಪಲ್ಸ್ ಬೀಯಿಂಗ್ ಈಟನ್ ಬೈ ಸೀತಾ. ಆ್ಯಪಲ್ಸ್ ಅನ್ನೋದು ನಿನ್ನಿಂದ ತಿಂತಾ ಇತ್ತ. ಅಂದರೆ ಫ್ರೆಂಡ್ಸ್, ಸೀತಾ ಆ್ಯಪಲ್ಸ್ನ ತಿಂತಾ ಇದ್ರ, ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಆಕ್ಟಿವ್ ವಾಯ್ಸ್ನಲ್ಲಿರೋ ಸ್ಟೇಟ್ಮೆಂಟ್ ಬಂದು ಈ ಸೀತಾ ಈಟಿಂಗ್ ಆ್ಯನ್ ಆ್ಯಪಲ್ಸ್. ಸೀತಾ ಸೇಬುಗಳನ್ನು ತಿಂತಾ ಇದ್ರ, ಆ್ಯಪಲ್ಸ್ನ ತಿಂತಾ ಇದ್ರ. ಪ್ಯಾಸಿವ್ ವಾಯ್ಸ್ನಲ್ಲಿ ಆರ್ ಆ್ಯನ್ ಆ್ಯಪಲ್ಸ್ ಬೀಯಿಂಗ್ ಈಟನ್ ಬೈ ಸೀತಾ. ಸೀತಾ ಆ್ಯಪಲ್ಸ್ನ ತಿಂತಾ ಇದ್ರ. ಇಲ್ಲಿ ಫ್ರೆಂಡ್ಸ್ ತಿಂತಾ ಇದ್ದಾರಾ ಅಂತ ಕೇಳ್ತೀವಿ. ಆಕ್ಟಿವ್ ವಾಯ್ಸ್ನಲ್ಲಿ ಸೀತಾ ಆ್ಯಪಲ್ಸ್ನ ತಿಂತಾ ಇದ್ದಾರಾ ಅಂತ ಕೇಳ್ತಾ ಇರೋದು. ಪ್ಯಾಸಿವ್ ವಾಯ್ಸ್ನಲ್ಲಿ ಸೀತಾ ಆ್ಯಪಲ್ಸ್ನ ತಿಂತಾ ಇದ್ರ. ಆ್ಯಪಲಿಂದ ಸೀತಾ ತಿಂತಾ ಇದ್ರ. ಅಂದರೆ ಫ್ರೆಂಡ್ಸ್ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಹೇಳ್ತೀವಿ ಅಂದರೆ ಸೀತಾ ಆ್ಯಪಲ್ಸ್ನ ತಿಂತಾ ಇದ್ರ, ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮಗೆ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್, ಎಸ್ ಆರ್ ನೋ ಕ್ವಶನ್ಸ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. ಆಮ್ ಐ ನಾಟ್ ರೈಟಿಂಗ್ ಎನ್ ಎಕ್ಸಾಮ್?
ನಾನು ಎಕ್ಸಾಮ್ ಬರಿತಾ ಇಲ್ವಾ. ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು, ನಾನು ಎಕ್ಸಾಮ್ ಬರಿತಾ ಇಲ್ವಾ. ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಈಸೆಂಟ್ ಆ್ಯನ್ ಎಕ್ಸಾಮ್ ಬೀಯಿಂಗ್ ರಿಟನ್ ಬೈ ಮೀ. ಹೆಲ್ಪಿಂಗ್ ವರ್ಬ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತೀವಿ, ಕ್ವಶನ್ ಕೇಳ್ತಾ ಇದೀವಲ್ವಾ. ಸೊ ಈಸೆಂಟ್ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಯೂಸ್ ಮಾಡ್ತಾ ಇದೀವಲ್ವಾ, ನೆಗೆಟಿವ್ ಇಂಟ್ರಾಗೇಟಿವ್ ಕ್ವಶನ್ನಲ್ಲಿ ಹೇಳ್ತಾ ಇದ್ದೀವಿ. ಸೊ ಈಸೆಂಟ್ ಆ್ಯನ್ ಎಕ್ಸಾಮ್ ಸಬ್ಜೆಕ್ಟ್ ಅನ್ನೋದು ಯೂಸ್ ಮಾಡ್ತೀವಿ. ಫಸ್ಟ್ ನಾವು ಹೆಲ್ಪಿಂಗ್ ವರ್ಬ್, ನೆಕ್ಸ್ಟ್ ನಾವು ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಬಂದು ಆ್ಯನ್ ಎಕ್ಸಾಮ್ ಬೀಯಿಂಗ್ ರಿಟನ್ ಅನ್ನೋದು ವಿತ್ ಫಾರ್ಮ್ ಬೈ ಮೀ ಅನ್ನೋದು ಆಬ್ಜೆಕ್ಟ್. ಸೊ ಇಲ್ಲಿ ಆಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಬಂದು ಐ ಅಲ್ವಾ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ, ಮೀ, ಈ ಥರ. ಓಕೆನಾ ಫ್ರೆಂಡ್ಸ್. ಈಸೆಂಟ್ ಆ್ಯನ್ ಎಕ್ಸಾಮ್ ಬೀಯಿಂಗ್ ರಿಟನ್ ಬೈ ಮೀ. ನನ್ನಿಂದ ಎಕ್ಸಾಮ್ ಅನ್ನೋದು ಬರಿತಾ ಇರಲಿಲ್ವಾ ಅಂದರೆ ಫ್ರೆಂಡ್ಸ್ ನಾನು ಎಕ್ಸಾಮ್ ಬರಿತಾ ಇರಲಿಲ್ವಾ. ಈ ಥರ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್. ಸೊ ಸ್ಟೇಟ್ಮೆಂಟ್ ಬಂದು ಆಮ್ ಐ ನಾಟ್ ರೈಟಿಂಗ್ ಎನ್ ಎಕ್ಸಾಮ್. ನಾನು ಎಕ್ಸಾಮ್ ಬರಿತಾ ಇಲ್ವಾ, ನಾನು ಎಕ್ಸಾಮ್ ಬರಿತಾ ಇಲ್ವಾ. ಇದು ಬಂದು ನಮಗೆ ಆಕ್ಟಿವ್ ವಾಯ್ಸ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಯಿಸ್ತೀವಿ, ಈಸೆಂಟ್ ಅನ್ನೋದು ಕಾಂಟ್ರಾಕ್ಟ್ ವರ್ಡ್ ಅಥವಾ ಈಸ್ ನಾಟ್ ಅಥವಾ ಈಸೆಂಟ್ ಆ್ಯನ್ ಎಕ್ಸಾಮ್ ಬೀಯಿಂಗ್ ರಿಟನ್ ಬೈ ಮೀ. ನಾನು ಎಕ್ಸಾಮ್ ಬರಿತಾ ಇರಲಿಲ್ವಾ, ಈ ಥರ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಈಸೆಂಟ್ ರಾಧಾ ಟೀಚಿಂಗ್ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ಗೆ ರಾಧಾ ಟೀಚಿಂಗ್ ಮಾಡ್ತಾ ಇಲ್ವಾ. ಟೀಚಿಂಗ್ ಅನ್ನೋದು ಮಾಡ್ತಾ ಇಲ್ವಾ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕೇಳ್ತಾ ಇರೋದು ಅಲ್ವಾ. ಸೊ ಈ ಸ್ಟೇಟ್ಮೆಂಟ್ ಬಂದು ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಆರ್ ನಾಟ್ ದ ಸ್ಟೂಡೆಂಟ್ಸ್ ಬೀಯಿಂಗ್ ಟಾಟ್ ಬೈ ಹರ್. ನೋಡಿ ಫ್ರೆಂಡ್ಸ್, ಇಲ್ಲಿ ನಮಗೆ ಸಬ್ಜೆಕ್ಟ್ ಬಂದು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು. ಇಲ್ಲಿ ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ದ ಸ್ಟೂಡೆಂಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಇಲ್ಲಿ ನಮಗೆ ಸಬ್ಜೆಕ್ಟ್ ಬಂದು ಪ್ಲೂರಲ್ ನೇಮಲ್ಲಿ ಇದೆ. ದ ಸ್ಟೂಡೆಂಟ್ ಅಂದರೆ ಸಿಂಗಲ್ ನೇಮ್, ಅವಾಗ ನಾವು ಈಸ್ ದ ಸ್ಟೂಡೆಂಟ್ ಅಂತ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನಮಗೆ ಪ್ಲೂರಲ್ ನೇಮಲ್ಲಿ ಇದೆ. ಓಕೆನಾ ಫ್ರೆಂಡ್ಸ್. ನೋಡಿ ಇಲ್ಲಿ ದ ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ ನೇಮಲ್ಲಿ ಇದೆ. ಸೊ ಅದಕ್ಕೆ ನಾವು ಅರೆಂಟ್ ಅಂತ ಯೂಸ್ ಮಾಡ್ತೀವಿ. ಓಕೆನಾ. ನೋಡಿ ಫ್ರೆಂಡ್ಸ್, ದ ಸ್ಟೂಡೆಂಟ್ಸ್ ಸಬ್ಜೆಕ್ಟ್ ಬಂದು ದ ಸ್ಟೂಡೆಂಟ್ಸ್. ಸೊ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಅರೆಂಟ್. ಆರ್ ನಾಟ್ ಅಥವಾ ಅರೆಂಟ್ ಅನ್ನೋದು ಕಾಂಟ್ರಾಕ್ಟ್ ವರ್ಡ್. ಆರೆಂಟ್ ದ ಸ್ಟೂಡೆಂಟ್ಸ್ ಬೀಯಿಂಗ್ ಟಾಟ್ ಅನ್ನೋದು ವಿತ್ ಫಾರ್ಮ್ ಟೀಚ್, ಟಾಟ್. ಇಲ್ಲಿ ನಮಗೆ ಮೇನ್ ವರ್ಬ್ ಟೀಚಿಂಗ್ ಅಲ್ವಾ, ಟೀಚ್ ಅಲ್ವಾ. ಸೊ ಅದಕ್ಕೆ ಇಲ್ಲಿ ವಿತ್ ಫಾರ್ಮ್ ಬಂದು ಟಾಟ್ ಬೈ ಹರ್ ಅನ್ನೋದು ಆಬ್ಜೆಕ್ಟ್. ಸೊ ಆಕ್ಟಿವ್ ವಾಯ್ಸ್ನಲ್ಲಿ ನಮಗೆ ರಾಧಾ ಇದ್ದರೆ ರಾಧಾ ಅಂತಲೇ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಸಾರಿ, ಇಲ್ಲಿ ನಾನು ರಾಂಗ್ ಬರ್ತಿದ್ದೀನಿ. ನೇಮ್ ಇದ್ದರೆ ನಾವು ನೇಮ್ ಅಂತಲೇ ಆಕ್ಟಿವ್ ವಾಯ್ಸ್ನಲ್ಲಿ, ಸಿಂಗಲ್ ನೇಮ್ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ನೇಮ್ ಅಂತಲೇ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಆಬ್ಜೆಕ್ಟ್ ಬಂದು ರಾಧಾ. ಓಕೆನಾ ಫ್ರೆಂಡ್ಸ್. ಇಲ್ಲಿ ನಮಗೆ ಆಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಬಂದು ರಾಧಾ ಅಲ್ವಾ, ನೇಮ್ ಅಲ್ವಾ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ರಾಧಾ. ಓಕೆನಾ ಫ್ರೆಂಡ್ಸ್. ಸೊ ಆರೆಂಟ್ ದ ಸ್ಟೂಡೆಂಟ್ಸ್ ಬೀಯಿಂಗ್ ಟಾಟ್ ಬೈ ರಾಧಾ ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಮಾಡ್ತಾ ಇರಲಿಲ್ಲ, ಈ ಥರ. ಓಕೆನಾ ಫ್ರೆಂಡ್ಸ್. ಸೊ ಆಕ್ಟಿವ್ ವಾಯ್ಸ್ನಲ್ಲಿ ಸ್ಟೇಟ್ಮೆಂಟ್ ಬಂದು ಈಸ್ ಅಥವಾ ಈಸ್ ನಾಟ್ ರಾಧಾ ಟೀಚಿಂಗ್ ದ ಸ್ಟೂಡೆಂಟ್ಸ್. ರಾಧಾ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ಗೆ ಟೀಚಿಂಗ್ ಮಾಡ್ತಾ ಇರಲಿಲ್ವಾ. ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಅಂದರೆ ಪ್ರಸ್ತುತವಾಗಿ ಕಂಟಿನ್ಯೂ ಆಗ್ತಾ ಇರೋ ಕೆಲಸನ ಹೇಳ್ತಾ ಇರೋದು. ರಾಧಾ ಸ್ಟೂಡೆಂಟ್ಸ್ಗೆ ಟೀಚಿಂಗ್ ಮಾಡ್ತಾ ಇರಲಿಲ್ವಾ ಅಂತ ಕ್ವಶನ್ ಕೇಳ್ತಾ ಇರೋದು. ನೆಗೆಟಿವ್ ಅಲ್ಲಿ ಕ್ವಶನ್ ಕೇಳ್ತಾ ಇರೋದು ಅಲ್ವಾ. ಸೊ ಇವಾಗ ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಆರೆಂಟ್ ದ ಸ್ಟೂಡೆಂಟ್ಸ್ ಬೀಯಿಂಗ್ ಟಾಟ್ ಬೈ ರಾಧಾ. ವಿದ್ಯಾರ್ಥಿಗಳಿಂದ ರಾಧಾ ಟೀಚಿಂಗ್ ಮಾಡ್ತಾ ಇರಲಿಲ್ವಾ ಅಂದರೆ ಫ್ರೆಂಡ್ಸ್, ರಾಧಾ ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಮಾಡ್ತಾ ಇರಲಿಲ್ವಾ, ಈ ಥರ. ಓಕೆನಾ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಫ್ರೆಂಡ್ಸ್, ಆರೆಂಟ್ ವಿ ಡಿಸ್ಕಸಿಂಗ್ ದ ಪ್ರಾಜೆಕ್ಟ್. ನಾವು ಪ್ರಾಜೆಕ್ಟ್ ಡಿಸ್ಕಸ್ ಮಾಡ್ತಾ ಇಲ್ವಾ ಅಂತ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಇಲ್ಲಿ ನಮಗೆ ದ ಪ್ರಾಜೆಕ್ಟ್ ಅನ್ನೋದು ಆಬ್ಜೆಕ್ಟ್.
ಆಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ದ ಪ್ರಾಜೆಕ್ಟ್. ನೋಡಿ ಫ್ರೆಂಡ್ಸ್, ಇಲ್ಲಿ ಆರೆಂಟ್ ಇದೆ. ಸೊ ಅದಕ್ಕೆ ನಾವಿಲ್ಲಿ ಆರೆಂಟ್ ಯೂಸ್ ಮಾಡ್ತೀವಾ? ಇಲ್ಲ ಅಲ್ವಾ? ಇಲ್ಲಿ ನಮಗೆ ಸಬ್ಜೆಕ್ಟ್ ಏನಿದೆಯೋ ಅದನ್ನ ನೋಡಿ ಯೂಸ್ ಮಾಡ್ತೀವಿ. ಇಲ್ಲಿ ನಮಗೆ ಸಬ್ಜೆಕ್ಟ್ ಏನಿದೆಯೋ ಅದನ್ನ ನೋಡಿ ಹೆಲ್ಪಿಂಗ್ ವರ್ಬ್ ಅನ್ನೋದು ಯೂಸ್ ಮಾಡ್ತೀವಿ. ಇಲ್ಲಿ ನಮಗೆ ದ ಪ್ರಾಜೆಕ್ಟ್ ಅನ್ನೋದು ಸಬ್ಜೆಕ್ಟ್ ಅಲ್ವಾ? ಸೊ ಅದಕ್ಕೆ ಸಿಂಗ್ಯುಲರ್ ನೇಮ್ ಅಲ್ವಾ? ಸೊ ಅದಕ್ಕೆ ಈಸ್ ಅನ್ನೋದು ಬರುತ್ತಲ್ವಾ? ಈಸಿಂಟ್ ಅಥವಾ ಈಸ್ ನಾಟ್ ದ ಪ್ರಾಜೆಕ್ಟ್ ಬೀಯಿಂಗ್ ಡಿಸ್ಕಸ್ಡ್. ಇಲ್ಲಿ ಡಿಸ್ಕಸ್ಡ್ ಇದು ವಿ3 ಫಾರ್ಮ್ ಅಲ್ವಾ? ಡಿಸ್ಕಸ್ಡ್ ಬೈ ಅಸ್ ಅನ್ನೋದು ಆಬ್ಜೆಕ್ಟ್. ಇಲ್ಲಿ ನಮಗೆ ವಿ, ಆಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಬಂದು ವಿ ಅಲ್ವಾ? ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ವಿಗೆ ಅಸ್. ಸೊ ಆಬ್ಜೆಕ್ಟ್ ಬಂದು ಅಸ್. ಓಕೆನಾ ಫ್ರೆಂಡ್ಸ್? ಸೊ ಈಸಂಟ್ ದ ಪ್ರಾಜೆಕ್ಟ್ ಬೀಯಿಂಗ್ ಡಿಸ್ಕಸ್ಡ್ ಬೈ ಅಸ್. ನಮ್ಮಿಂದ ಪ್ರಾಜೆಕ್ಟ್ ಅನ್ನೋದು ಡಿಸ್ಕಸ್ ಮಾಡ್ತಾ ಇರಲಿಲ್ವಾ ಅಂತ ಕ್ವಶನ್ ಕೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಆಕ್ಟಿವ್ ವಾಯ್ಸ್ನಲ್ಲಿ ಆರೆಂಟ್ ವಿ ಡಿಸ್ಕಸಿಂಗ್ ದ ಪ್ರಾಜೆಕ್ಟ್. ನಾವು ಪ್ರಾಜೆಕ್ಟ್ ಡಿಸ್ಕಸ್ ಮಾಡ್ತಾ ಇರಲಿಲ್ವಾ? ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ವಾ ಫ್ರೆಂಡ್ಸ್? ಸೊ ಡಿಸ್ಕಸ್ ಮಾಡ್ತಾ ಇರಲಿಲ್ವಾ, ಈ ಥರ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಈಸಂಟ್ ದ ಪ್ರಾಜೆಕ್ಟ್ ಬೀಯಿಂಗ್ ಡಿಸ್ಕಸ್ಡ್ ಬೈ ಅಸ್. ನಮ್ಮಿಂದ ಪ್ರಾಜೆಕ್ಟ್ ಅನ್ನೋದು ಡಿಸ್ಕಸ್ ಆಗ್ತಾ ಇರಲಿಲ್ವಾ, ಈ ಥರ ಕ್ವಶನ್ ಕೇಳ್ತಾ ಇರೋದು. ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಈಸಂಟ್ ಹಿ ಪ್ಲೇಯಿಂಗ್ ದ ಗಿಟಾರ್. ಅವನು ಗಿಟಾರ್ ಪ್ಲೇ ಮಾಡ್ತಾ ಇಲ್ವಾ, ಈ ಥರ ನೆಗೆಟಿವ್ ಸ್ಟೇಟ್ಮೆಂಟ್ನಲ್ಲಿ ಕ್ವಶನ್ ಕೇಳ್ತಾ ಇರೋದು. ಸೊ ಈ ಸ್ಟೇಟ್ಮೆಂಟ್ ಆಕ್ಟಿವ್ ವಾಯ್ಸ್. ಸೊ ಇವಾಗ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಬದಲಾಯಿಸೋಣ. ಈಸಂಟ್ ದ ಗಿಟಾರ್ ಅನ್ನೋದು ಆಬ್ಜೆಕ್ಟ್ ಅಲ್ವಾ? ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ದ ಗಿಟಾರ್. ಸೊ ಇದು ಸಿಂಗಲ್ ನೇಮ್ ಅಲ್ವಾ? ಸೊ ಅದಕ್ಕೆ ಈಸ್ ನಾಟ್ ದ ಗಿಟಾರ್. ಇದು ನಮಗೆ ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ ಅಲ್ವಾ? ಸೊ ಅದಕ್ಕೆ ಈಸಂಟ್ ಅಥವಾ ಈಸ್ ನಾಟ್ ದ ಗಿಟಾರ್ ಬೀಯಿಂಗ್ ಪ್ಲೇಡ್ ಅನ್ನೋದು ವಿ3 ಫಾರ್ಮ್. ಪ್ಲೇಡ್ ಬೈ ಆಬ್ಜೆಕ್ಟ್ ಬಂದು ಹಿಮ್. ಆಕ್ಟಿವ್ ವಾಯ್ಸ್ನಲ್ಲಿ ಹಿ ಅಲ್ವಾ ಸಬ್ಜೆಕ್ಟ್ ಅನ್ನೋದು? ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಬದಲಾಗುತ್ತೆ? ಹಿಮ್. ಹೀಗೆ ಹಿಮ್. ಸೊ ಅದಕ್ಕೆ ಹಿಮ್. ಈ ಥರ ಈಸಂಟ್ ದ ಗಿಟಾರ್ ಬೀಯಿಂಗ್ ಪ್ಲೇಡ್ ಬೈ ಹಿಮ್. ಗಿಟಾರ್ ಅನ್ನೋದು ಅವನಿಂದ ಪ್ಲೇ ಆಗ್ತಾ ಇರಲಿಲ್ಲ ಅಂದರೆ ಫ್ರೆಂಡ್ಸ್, ಅವನು ಗಿಟಾರ್ ಪ್ಲೇ ಮಾಡ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೇಮ್ ಮೀನಿಂಗೇ ಬರುತ್ತೆ ಫ್ರೆಂಡ್ಸ್. ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಹೇಳ್ತೀವಿ ಅಂದರೆ, ಗಿಟಾರ್ ಅನ್ನೋದು ಅವನಿಂದ ಪ್ಲೇ ಆಗ್ತಾ ಇರಲಿಲ್ವಾ ಅಂದರೆ ಫ್ರೆಂಡ್ಸ್, ಇದಕ್ಕೆ ಮೀನಿಂಗ್ ಏನು ಅಂದರೆ, ಅವನು ಗಿಟಾರ್ ಪ್ಲೇ ಮಾಡ್ತಾ ಇರಲಿಲ್ವಾ, ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಆಕ್ಟಿವ್ ವಾಯ್ಸ್ನಲ್ಲಿ ನಮಗೆ ಸ್ಟೇಟ್ಮೆಂಟ್ ಬಂದು ಈಸಂಟ್ ಹಿ ಪ್ಲೇಯಿಂಗ್ ದ ಗಿಟಾರ್. ಈಸ್ ನಾಟ್ ಅಥವಾ ಈಸಂಟ್ ಅವನು ಗಿಟಾರ್ ಪ್ಲೇ ಮಾಡ್ತಾ ಇಲ್ವಾ ಅಂತ ನಾವು ಕ್ವಶನ್ ಕೇಳ್ತಾ ಇದ್ದೀವಿ. ನೆಗೆಟಿವ್ ಸ್ಟೇಟ್ಮೆಂಟಲ್ಲಿ ಕ್ವಶನ್ ಕೇಳ್ತಾ ಇದ್ದೀವಿ. ಸೊ ಪ್ಯಾಸಿವ್ ವಾಯ್ಸ್ನಲ್ಲಿ ಯಾವ ಥರ ಹೇಳ್ತೀವಿ? ಅವನು ಗಿಟಾರ್ ಪ್ಲೇ ಮಾಡ್ತಾ ಇರಲಿಲ್ವಾ, ಈ ಥರ. ಈಸಂಟ್ ದ ಗಿಟಾರ್ ಬೀಯಿಂಗ್ ಪ್ಲೇಡ್ ಬೈ ಹಿಮ್, ಈ ಥರ. ಓಕೆನಾ ಫ್ರೆಂಡ್ಸ್? ಸೊ ಈ ಸ್ಟೇಟ್ಮೆಂಟ್ ಎಲ್ಲ ಕೂಡ ನಮಗೆ ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್. ಓಕೆನಾ ಫ್ರೆಂಡ್ಸ್, ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ನಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಸ್ಟೇಟ್ಮೆಂಟ್ಸ್ ವಿತ್ ಎಕ್ಸಾಂಪಲ್ಸ್ ಕಲ್ತಿದ್ದೀವಿ. ಪಾಸಿಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್ನಲ್ಲಿ ಕಲ್ತಿದ್ದೀವಲ್ವ. ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಅರ್ಥ ಆಗ್ತಿದೆ, ಯೂಸ್ ಆಗ್ತಿದೆ ಅಂದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕು. ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮಾನಸಾಶ್ರೀ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.